ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದವರು ಅವರ ಒಂದು ಬ್ಯಾಂಕ್ ಅಕೌಂಟ್ಗಳನ್ನು ನಂಬರ್ಗಳನ್ನು ತಪ್ಪಾಗಿ ಎಂಟರ್ ಮಾಡಿದ್ದಾರೆ. ಜೊತೆಗೆ IFSC ಕೋಡ್ ಕೂಡ ಒಂದು ಚೇಂಜ್ ಆಗಿರುವಂಥದ್ದು. ಅವರ ಇರುವಂಥ ಸದ್ಯದ ಬ್ಯಾಂಕ್ ಅಕೌಂಟ್ ಬೇರೆ ಬ್ಯಾಂಕ್ ಜೊತೆಗೆ ಒಂದು ಟೈಅಪ್ ಆಗಿದ್ಮೇಲೆ ಒಂದು ಅವರ ಒಂದು IFSC ಕೋಡ್ ಚೇಂಜ್ ಆಗಿರುವಂಥದ್ದು, ಮತ್ತು ಅವರ ಒಂದು ಬ್ಯಾಂಕ್ ಕೂಡ ಒಂದು ಬೇರೆ ಆಗಿರುವಂಥದ್ದು. ಹೀಗಾಗಿ ಅಕೌಂಟ್ ನಂಬರ್ ಚೇಂಜ್ ಮಾಡೋದಾಗಿರ್ಬೋದು, IFSC ಕೋಡ್ ಚೇಂಜ್ ಮಾಡೋದಾಗಿರ್ಬೋದು, ಈ ರೀತಿ ಬರುತ್ವಾ ಬರಲ್ವಾ, ಒಂದು ಲೋನ್ ಸಿಗಬೇಕಂತಂದರೆ ಏನೆಲ್ಲ ಕೆಲಸಗಳನ್ನು ಮಾಡಿರಬೇಕು, ಮತ್ತು ಟ್ರೈನಿಂಗ್ ಅಮೌಂಟ್ ಪಡಿಬೇಕಂತಂದರೆ ಯಾವ ರೀತಿ ಒಂದು ತಪ್ಪಾಗಿ ಎಂಟರ್ ಮಾಡಿದರೆ ಯಾವ ರೀತಿ ಒಂದು ಹಣನ ಪಡೆಯೋದು ಅಂತ ಇದ್ದರೆ ಅದೆಲ್ಲದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿನ ಸಂಪೂರ್ಣವಾಗಿ ತಮಗೆ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಒಂದಿಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ನಾವು ಒಂದು ಅಪ್ಲಿಕೇಶನ್ ಹಾಕುವಾಗ ಒಂದು ಅಕೌಂಟ್ ನಂಬರ್ಗಳನ್ನು ತಪ್ಪಾಗಿ ಎಂಟರ್ ಮಾಡಿದ್ದೆವು, ಸೊ ಇವಾಗ ಅಪ್ಲಿಕೇಶನ್ ಎಡಿಟ್ ಮಾಡ್ಕೊಳ್ಳೋಕೆ ಬರುತ್ತಾ ಬರಲ್ವಾ ಅಂತ ಈ ರೀತಿಯಾಗಿ ಕೇಳ್ತಾ ಇದ್ರು. ಯಾರೆಲ್ಲರಿಗೂ ಕೂಡ ಒಂದು ಅಪ್ಲಿಕೇಶನ್ ಎಡಿಟ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ, ಇನ್ನು ಯಾರಿಗೆ ಮಾಡೋಕ್ಕೆ ಬರಲ್ಲ, ಏನೆಲ್ಲ ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ವೀಕ್ಷಕರೇ, ನೀವು PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ ಮೇಲೆ ಒಂದು 3 ಸ್ಟೇಜ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಬೇಕಾಗುತ್ತೆ. 3 ಸ್ಟೇಜ್ ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ನಿಮಗೆ ಒಂದು ಟ್ರೈನಿಂಗ್ ಕಡೆಯಿಂದ ನಿಮ್ಮ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಆದಮೇಲೆ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಕಡೆಯಿಂದ ಅಪ್ರೂವಲ್ ಆದಮೇಲೆ ನಿಮಗೆ ಒಂದು ಟ್ರೈನಿಂಗ್ಗೆ ಕರೆ ಬರುತ್ತೆ. ಟ್ರೈನಿಂಗ್ಗೆ ಕರೆ ಬಂದಮೇಲೆ ನೀವು ಟ್ರೈನಿಂಗ್ಗೆ ಹೋಗಬೇಕಾಗುತ್ತೆ. 7 ದಿನಗಳವರೆಗೆ ಒಂದು ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಬರುವಾಗ ನೀವು ಥಂಬ್ನ ಒತ್ತಬೇಕಾಗುತ್ತೆ. ಈ ರೀತಿಯಾಗಿ ಥಂಬ್ನ ಒತ್ತಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾಗಿ ಒಂದು ಟ್ರೈನಿಂಗ್ ಹಣನ ಬರುವಂಥದ್ದು. ಹೀಗಾಗಿ ವೀಕ್ಷಕರೇ, ಈ ಒಂದು 3 ಸ್ಟೇಜ್ ಕಂಪ್ಲೀಟ್ ಆದಮೇಲೆ ಈಗ ಯಾರಿಗೆಲ್ಲ ಒಂದು ಅಪ್ಲಿಕೇಶನ್ ಎಡಿಟ್ ಮಾಡಿಕೊಂಡು ತಮ್ಮ ಅಕೌಂಟ್ಗಳ ನಂಬರ್ಗಳನ್ನು ಕಂಪ್ಲೀಟಾಗಿ ಸರಿಯಾಗಿ ಎಂಟರ್ ಮಾಡ್ಕೊಳ್ಬೋದು ಅಂತಂದರೆ, ನಿಮ್ಮ ಒಂದು ಅಪ್ಲಿಕೇಶನ್ ಗ್ರಾಮ ಪಂಚಾಯತಲ್ಲಿ ಪೆಂಡಿಂಗ್ ಇದ್ದರೆ, ULB ಪೆಂಡಿಂಗ್ ಇದ್ದರೆ, DM ಅವ್ರು ಪೆಂಡಿಂಗ್ ಇದ್ದರೆ, DFO ಪೆಂಡಿಂಗ್ ಇದ್ದರೆ ಮಾತ್ರ ನೀವು ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೊಳ್ಬೋದು. ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗಿ ನೀವೇನಾದರೂ ಟ್ರೈನಿಂಗ್ ಮುಗಿಸಿದರೆ ನಿಮ್ಮ ಒಂದು ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುವುದಿಲ್ಲ. ಯಾಕಪ್ಪ ಅಂತಂದರೆ, ನಿಮ್ಮ ಒಂದು ಅಪ್ಲಿಕೇಶನ್ ಪೆಂಡಿಂಗ್ ಸ್ಟೇಜಲ್ಲಿ ಇದ್ದರೆ ಗ್ರಾಮ ಪಂಚಾಯತ್ ಆಗಿರ್ಬೋದು, ULB ಆಗಿರ್ಬೋದು, ಮತ್ತು DM ಪೆಂಡಿಂಗ್ ಆಗಿರ್ಬೋದು, DFO ಪೆಂಡಿಂಗ್ ಆಗಿರ್ಬೋದು, ಈ ರೀತಿ ಪೆಂಡಿಂಗ್ ಸ್ಟೇಜಲ್ಲಿದ್ದರೆ ನಿಮ್ಮ ಒಂದು ಎಡಿಟ್ ಮಾಡ್ಕೊಳ್ಳೋಕ್ಕೆ ಒಂದು ಆಪ್ಷನ್ನ ಕೊಟ್ಟಿರ್ತಾರೆ. ಎಡಿಟ್ ಯುವರ್ ಅಪ್ಲಿಕೇಶನ್ ಅಂತ ಆಪ್ಷನ್ ಇರುತ್ತೆ. ಸೊ ಅಲ್ಲಿಂದ ಕ್ಲಿಕ್ ಮಾಡೋ ಮುಖಾಂತರವಾಗಿ ನೀವು ತಪ್ಪಾಗಿ ಎಂಟರ್ ಮಾಡಿದರೆ ಅಕೌಂಟ್ ನಂಬರ್ಗಳನ್ನ ಸರಿಯಾಗಿ ಮಾಡ್ಕೊಳ್ಬೋದು, ಮತ್ತು IFSC ಕೋಡ್ ಕೂಡ ಸರಿಯಾಗಿ ಅಪ್ಲಿಕೇಶನ್ನ ಒಂದು ಫಿಲ್ ಮಾಡ್ಬೋದು. ಮತ್ತು ನಿಮ್ಮ ಒಂದು ಬ್ಯಾಂಕ್ ಚೇಂಜ್ ಆಗಿದ್ದರೂ ಕೂಡ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಕೂಡ ಒಂದು ಸರಿಯಾಗಿ ಎಂಟರ್ ಮಾಡ್ಬೋದು. ಮತ್ತು ನಿಮ್ಮ ಒಂದು ಟ್ರೇಡ್ ಕೂಡ ಒಂದು ಚೇಂಜ್ ಆಗಿದ್ದರೆ ನೀವು ಟ್ರೇಡ್ ಕೂಡ ಒಂದು ಚೇಂಜ್ ಮಾಡ್ಕೊಳ್ಬೋದು, ನಿಮ್ಮ ಒಂದು ಅಪ್ಲಿಕೇಶನ್ ಪೆಂಡಿಂಗ್ ಇದ್ದರೆ. ಸೊ ನೀವೇನಾದರೂ ಟ್ರೈನಿಂಗ್ ಮುಗಿಸಿ ಕಂಪ್ಲೀಟ್ ಮಾಡಿದ್ರಿ ಟ್ರೈನಿಂಗ್ ಅಂತಂದರೆ ಆವಾಗ ನಿಮ್ಮ ಒಂದು ಎಡಿಟ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ನ ಕೊಟ್ಟಿರ್ತಾರಲ್ಲ, ಆ ಒಂದು ಆಪ್ಷನ್ನ ತೋರಿಸುವುದಿಲ್ಲ. ಆವಾಗ ನಿಮಗೆ ಒಂದು ಅಪ್ಲಿಕೇಶನ್ ಎಡಿಟ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ನಾನು ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾರ್ದೆಲ್ಲ ಒಂದು ಟ್ರೈನಿಂಗ್ನ ಕಂಪ್ಲೀಟ್ ಆಗಿದೆ, ಸೊ ಅಂಥವರಿಗೆ ಈ ಒಂದು ಎಡಿಟ್ ಆಪ್ಷನ್ನ ತೋರಿಸೋದಿಲ್ಲ. ಹೀಗಾಗಿ ಅವರಿಗೆ ಎಡಿಟ್ ಮಾಡ್ಕೊಳ್ಳೋ ಆಪ್ಷನ್ನ ತೋರಿಸೋದಿಲ್ಲ. ಇದರಿಂದಾಗಿ ಅವರಿಗೆ ಎಡಿಟ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಹೀಗಾಗಿ ಟ್ರೈನಿಂಗ್ ಮುಗಿಸಿದವರಿಗೂ ಕೂಡ ಒಂದು ಹಣನ ಬರ್ತಾಯಿಲ್ಲ. ಯಾಕಪ್ಪ ಅಂದರೆ ಅವರು ತಪ್ಪಾಗಿ ಅಕೌಂಟ್ ನಂಬರ್ಗಳನ್ನ ಎಂಟರ್ ಮಾಡಿರ್ತಾರೆ. ಹೀಗಾಗಿ ನಾನು ಮೊದಲೇ ಮುಂಚಿತವಾಗಿ ವಿಡಿಯೋ ಮುಖಾಂತರವಾಗಿ ತಮಗೆ ಮಾಹಿತಿನ ತಿಳಿಸಿದ್ದೆ. ಯಾರೂ ಕೂಡ ಅಕೌಂಟ್ ನಂಬರು, IFSC ಕೋಡು ಮತ್ತು ಲೋನ್ ರಿಕ್ವೈರ್ ಅಂತ ಇರುತ್ತೆ, ಅಲ್ಲಿ ಎಸ್ ಅಂತ ಕ್ರೆಡಿಟ್ ಸಪೋರ್ಟ್ ಅಂತ ಇರುತ್ತೆ, ಅಲ್ಲಿ ಎಸ್ ಅಂತ ಇರಬೇಕು. ಮತ್ತು ನಿಮ್ಮ ಒಂದು ಲೋನ್ ರಿಕ್ವೈರ್ ಅಂತ ಇರುತ್ತೆ, ಅಲ್ಲಿಯೂ ಕೂಡ ಒಂದು ಅಮೌಂಟ್ನ ನಿಮಗೆ ಎಷ್ಟು ಲೋನ್ ಬೇಕೋ ಅಷ್ಟು ಲೋನ್ನ ಕರೆಕ್ಟಾಗಿ ಎಂಟರ್ ಮಾಡಿರಬೇಕು ಅಂತ ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಸೊ ಇವಾಗ ನೀವು ಇರುವುದು ಒಂದೇ ಒಂದು ಮಾಹಿತಿ ಅಂತ ಏನಪ್ಪ ಅಂತಂದರೆ, ನೀವು ಯಾವ ರೀತಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಬೋದು ಅಂತಂದರೆ, ನೀವು PM ವಿಶ್ವಕರ್ಮ ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಒಂದು PM ವಿಶ್ವಕರ್ಮ ಒಂದು ಅಫಿಷಿಯಲ್ ಜಿಮೇಲ್ಗೆ ಒಂದು ಮೇಲ್ ಮಾಡಬೇಕಾಗುತ್ತೆ, ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಅಲ್ಲಿಂದ ಒಂದು ಮಾಹಿತಿನ ತಮಗೆ ಒಂದು ಹೆಲ್ಪ್ ಆದರೂ ಆಗ್ಬೋದು ಅಂತ ಹೇಳ್ತಾ,
ಇಷ್ಟು ಒಂದು PM ವಿಶ್ವಕರ್ಮ ಯೋಜನೆಗೆ ಒಂದು ಅಕೌಂಟ್ ನಂಬರ್ ಮತ್ತು IFSC ಕೋಡ್ ರಾಂಗಾಗಿ ಎಂಟರ್ ಮಾಡಿದರೆ ಏನೆಲ್ಲ ಮಾಡಬೇಕು, ಯಾವ ರೀತಿ ಒಂದು ಅಪ್ಲಿಕೇಶನ್ ಎಡಿಟ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂತೆ ಡೌಟ್ಸ್ಗಳಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಒಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ. Yeah.